ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಕುಂಭರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿದುಕೊಳ್ಳುವ ಕಾಲ. ಆತ್ಮೀಯರೇ, ಈ ಹಿಂದೆ ನಾನು ಮಾಡಿರುವ 2026 ವರ್ಷ ಭವಿಷ್ಯ, ಇದರಲ್ಲಿ ಕುಂಭರಾಶಿಯವರ ಫಲಗಳೇನಿದ್ದಾವೆ ಮತ್ತು ಪರಿಹಾರ ಏನು ಹೇಳಿದ್ದೇನೆ, ಇದರ ಜೊತೆಗೆ ಕುಜರಾಹು ಸಂಯೋಗ ಎನ್ನುವಂತಹ ಒಂದು ವಿಶೇಷ ಸಂಚಿಕೆ ಮಾಡಿದ್ದೇನೆ. ಅದರ ಜೊತೆಗೆ ಕಾಳಸರ್ಪ ಯೋಗ ಎನ್ನುವಂತಹ ಮತ್ತೊಂದು ವಿಶಿಷ್ಟ ಸಂಚಿಕೆ ಇದೆ. ಇದನ್ನು ನೋಡಿಕೊಂಡು ನೀವು ಬರುವುದು ಸೂಕ್ತ. ಯಾಕೆಂದರೆ ಅದರಲ್ಲಿಯೂ ಕೂಡ ಫಲ ನಿರೂಪಣೆ ಮತ್ತು ಯಾವ ಯಾವ ಕಾಲಕ್ಕೆ ಏನೆಲ್ಲ ಗ್ರಹಸ್ಥಿತಿ ವ್ಯತ್ಯಾಸ ಆಗುವುದರಿಂದ ನಿಮಗೆ ಯಾವ ಫಲಗಳಿದ್ದಾವೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಜೊತೆಗೆ ಪರಿಹಾರ ಏನನ್ನು ಮಾಡಬೇಕು ಎನ್ನುವುದನ್ನು ಕೂಡ ಬಹಳ ಲೆಕ್ಕಾಚಾರಯುಕ್ತವಾಗಿ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ಈ ಫಲ ಮತ್ತು ಪರಿಹಾರ ಇವುಗಳನ್ನು ನೀವು ಇಟ್ಟುಕೊಂಡಾಗ ಒಂದು ಹಂತದ ಸ್ಪಷ್ಟತೆ ನಿಮ್ಮ ಪಾಲಿಗೆ ಗೋಚರಿಸುತ್ತೆ. ಆದರೆ ಯಾವತ್ತೂ ನಾನು ಹೇಳುವ ಹಾಗೆ ಇದು ಕೇವಲ ಗೋಚಾರ ಫಲ 100ರಲ್ಲಿ 30 ಭಾಗ ಮಾತ್ರ. ಉಳಿದಂತೆ ನಿಮ್ಮ ಜಾತಕದ ಯೋಗ, ನಡೆಯುವ ದಶಾಭುಕ್ತಿಗಳ ಕಾಲಫಲ ಇದನ್ನು ನೀವು ಅನ್ವಯ ಮಾಡಿಕೊಳ್ಳಲೇಬೇಕು ಎನ್ನುವುದಾಗಿ ಎಚ್ಚರಿಸ್ತಾ, ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಬಹುಳ ಅಮಾವಾಸ್ಯೆ ಆ ದಿವಸ ಪ್ರಾತಃ ಕಾಲ 6:54 ಅಮಾವಾಸ್ಯೆ ತಿಥಿ ಮುಗಿದು ಪಾಡ್ಯತಿಥಿ ಪ್ರಾರಂಭವಾಗುತ್ತೆ. ಅದು ಯುಗಾದಿಯ ಒಂದು ಪರ್ವಕಾಲ. ಶ್ರೀ ಪರಾಭವ ನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಡ್ಯ ತಿಥಿ ಪ್ರಾರಂಭ ಆಗುವ ಹೊತ್ತಿಗೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಅದರ ಆಧಾರದಲ್ಲಿ ನಾನು ಈ ಶುಭಾಶುಭ ಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕುಂಭರಾಶಿಯವರಿಗೆ ರಾಶಿಯಲ್ಲಿ ಕುಜ, ವಕ್ರಗತನಾದಂತಹ ಬುಧ ಮತ್ತು ರಾಹು ಇವರು ಇದ್ದರೆ, ದ್ವಿತೀಯದಲ್ಲಿ ಲಗ್ನ, ರವಿಚಂದ್ರ, ಶುಕ್ರ, ಶನಿ ಇವರ ಸಮಾಗಮ, ದ್ವಿತೀಯದಲ್ಲಿ ಚತುರ್ಗ್ರಹ ಯೋಗ, ಹಾಗೂ ವೃಷಭದಲ್ಲಿ ಮಾಂದಿ, ಪಂಚಮದಲ್ಲಿ ಅಂದರೆ ಮಿಥುನದಲ್ಲಿ ಗುರುವಿನ ಸ್ಥಿತಿ, ಸಪ್ತಮ ಸ್ಥಾನವಾದ ಸಿಂಹದಲ್ಲಿ ಕೇತು. ಈ ಗ್ರಹ ಸಂಪತ್ತಿದೆ. ಇದನ್ನು ಆಧರಿಸಿ ಹೇಳುವುದಾದರೆ, ದ್ವಿತೀಯದ ಶುಕ್ರನ ಕಾರಣದಿಂದ ಕೀರ್ತಿ ಲಾಭ, ಶುಭಂ ಸೌಖ್ಯಂ ಪ್ರತಿಜ್ಞಾ ಪರಿಪಾಲನಂ, ದೇಹ ಸೌಖ್ಯಂ ವಸ್ತ್ರಲಾಭಂ, ದ್ವಿತೀಯೇ ಭೃಗು ಸಂಸ್ಥಿತೆ. ಒಳ್ಳೆಯ ಕೀರ್ತಿಯನ್ನು ನೀವು ಗಳಿಸ್ತೀರಿ, ಶುಭ ಫಲವನ್ನು ಕಾಣುತ್ತೀರಿ, ಸುಖವನ್ನು ಅನುಭವಿಸ್ತೀರಿ. ಪ್ರತಿಜ್ಞಾ ಪರಿಪಾಲನಂ, ಆಡಿದಂತಹ ಮಾತುಗಳು ಇದನ್ನೆಲ್ಲ ನೀವು ಪೂರೈಸುವಂತಹ ಕಾಲ. ಹಾಗೂ ದೇಹ ಸೌಖ್ಯ ಚೆನ್ನಾಗಿರುತ್ತೆ. ವಸ್ತ್ರ ಲಾಭ, ಇದಿಷ್ಟು ಶುಭವನ್ನು ನೀವು ಕಾಣುವಂಥದ್ದು. ಇನ್ನು ಪಂಚಮದ ಗುರು ರಾಜಸಮ್ಮಾನಮೈಶ್ವರ್ಯಂ, ಅಧಿಕಾರಿ ವರ್ಗದವರ ಮತ್ತು ಶ್ರೇಷ್ಠ ಜನರ ಸಮ್ಮಾನವನ್ನು, ಅವರ ಹೊಗಳಿಕೆಯನ್ನು ನೀವು ಪಡೆಯುವಂತಹ ಕಾಲ. ಸ್ವಕರ್ಮ ರತಿಮೀಪ್ಸಿತಂ, ನಿಮ್ಮ ಕರ್ಮಾನುಷ್ಠಾನಗಳಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ಕಾಣುವಂತಹ ಕಾಲ. ಸದಾ ಸಜ್ಜನ ಸಂಸರ್ಗಂಚ, ಒಳ್ಳೆಯ ಜನರ ಸಹವಾಸದಲ್ಲಿ ಯಾವಾಗಲೂ ಇದ್ದು ನೀವು ಮಾನಸಿಕವಾಗಿ ನೆಮ್ಮದಿಯನ್ನು, ಶಾಂತಿಯನ್ನು ಕಂಡುಕೊಳ್ಳುವಂತಹ ಕಾಲ. ಜನ್ಮದ ಅಂಗಾರಕನ ಕಾರಣದಿಂದ ಅಂತಃಶೋಕಂ ಸ್ವಜನ ವಿರಹಂ ರಕ್ತ ಪಿತ್ತೋಷ್ಣ ರೋಗಂ, ಒಳಗೆ ಅವ್ಯಕ್ತವಾದಂತಹ ಶೋಕ, ದುಃಖ, ಇದನ್ನು ಹೊರಗಡೆ ಹೇಳಲಿಕ್ಕೆ ಆಗದೇ ಇರುವಂಥದ್ದು, ಸ್ವಜನರಿಂದ ದೂರ ಉಳಿಯುವಂತಹ ಸ್ಥಿತಿ, ಹಾಗೂ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ರೋಗಬಾಧೆ, ಪಿತ್ತ ಪ್ರಕೃತಿ ಇದು ಅಧಿಕವಾಗಿ ಅದರಿಂದಲೂ ಸ್ವಲ್ಪ ರೋಗಬಾಧೆ, ಉಷ್ಣ ರೋಗ ಎನ್ನುವಂಥದ್ದು ನಿಮ್ಮನ್ನು ಬಾಧಿಸಬಹುದು. ಅಲ್ಲಿಯೇ ಬುಧನೂ ಇದ್ದಾನೆ. ಅಂದರೆ ಜನ್ಮರಾಶಿಯಲ್ಲಿ ವಕ್ರಗತನಾಗಿ ಬಂಧು ಕಲಹ ದುರ್ವಾಘೃತಂ ಸ್ಫೋಟನಃ, ನಿಮ್ಮ ಆಪ್ತೇಷ್ಟರಲ್ಲಿ ಕಲಹ ಸಂಘಟಿಸಬಹುದು. ಹಾಗೂ ನೀವು ಆಡುವಂತಹ ಕಠಿಣವಾದ ಮಾತುಗಳಿಂದ ಒಂದು ಕಲಹ ಸಂಭವಿಸಬಹುದು. ಸ್ಫೋಟನಃ, ಯಾವುದಾದ್ರೂ ಸಣ್ಣ ಪುಟ್ಟ ಸ್ಫೋಟಗಳು ಉಂಟಾಗಬಹುದು. ಅಂದರೆ ಅಗ್ನಿ ಅವಘಡಗಳು, ಗ್ಯಾಸ್ ಸಿಲಿಂಡರ್ ಇತ್ಯಾದಿಗಳಿದ್ದರೆ ಸ್ವಲ್ಪ ಜಾಗೃತೆಯನ್ನು ಮಾಡಬೇಕಾಗಿ ಬರುತ್ತೆ. ಜನ್ಮದ ರಾಹುವಿನಿಂದ ಹಾನಿ ಮತ್ತು ರೋಗಬಾಧೆ, ದ್ವಿತೀಯದ ರವಿಯ ಕಾರಣದಿಂದ ಹೀನತ್ವ, ಶಿರೋಬೇನೆ, ತಲೆಯಲ್ಲಿ ನೋವು ಉಂಟಾಗಬಹುದು. ದ್ವಿತೀಯದ ಚಂದ್ರನ ಕಾರಣದಿಂದ ಕುಭೋಜ್ಯ ಮತ್ತು ಜಾಡ್ಯ, ಕಲುಷಿತವಾದಂತಹ ಆಹಾರ ಪದಾರ್ಥಗಳನ್ನು ತಿನ್ನುವಂತಹ ಒಂದು ಯೋಗ, ಮತ್ತು ದೇಹದಲ್ಲಿ ಜಾಡ್ಯ, ಆಲಸ್ಯ ಉಂಟಾಗಬಹುದು. ದ್ವಿತೀಯದ ಶನಿಯ ಕಾರಣದಿಂದ
ಧನ ಸುತ ವಿಹತಿಂ, ಧನ ನಷ್ಟ ಮತ್ತು ಮಕ್ಕಳಿಂದ ಸ್ವಲ್ಪ ದೂರ ಉಳಿಯುವ ಅಥವಾ ಮಕ್ಕಳೊಂದಿಗೆ ಸಂಘರ್ಷವನ್ನು ಮಾಡುವ ಕಾಲ. ಚತುರ್ಥದ ಮಾಂದಿಯ ಕಾರಣದಿಂದ ಗೃಹದಲ್ಲಿ ಅಶಾಂತಿ ಹಾಗೂ ತಾಯಿಗೆ ಸ್ವಲ್ಪ ಮಟ್ಟಿನ ಕಷ್ಟ ಬಂದೊದಗಬಹುದು. ಸಪ್ತಮದ ಕೇತುವಿನಿಂದ ದಾಂಪತ್ಯ ವಿರಸ ಈ ರೀತಿಯಾಗಿ. ಕುಂಭರಾಶಿಯವರಿಗೆ ಒಂದು ಸೂಚನೆ ಏನು ಅಂದರೆ, 7.5 ಮಧ್ಯಮ ಹಂತದಲ್ಲಿ ನೀವು ಕಳೆದು ಈಗ ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಇನ್ನೇನು 2 ವರ್ಷಗಳಲ್ಲಿ 7.5 ಮುಕ್ತಾಯವನ್ನು ಕಾಣಲಿಕ್ಕಿದೆ. ಈ ಕಾಲದಲ್ಲಿ ಸ್ವಲ್ಪ ಶನಿ ತನ್ನ ಪ್ರಭಾವವನ್ನು ತೋರಿಸುವಂತಹ ಕಾಲ. ಹಾಗಾಗಿ ಹೆಚ್ಚು ಹೆಚ್ಚು ಶನಿಯ ಆರಾಧನೆಯನ್ನು ಮಾಡುವಂಥದ್ದು ಸೂಕ್ತ. ದ್ವಿತೀಯದಲ್ಲಿ ಶನಿಯ ಸ್ಥಿತಿ ಇರುವುದರಿಂದ ಮಾತಿನಲ್ಲಿ ಬಹಳ ಎಚ್ಚರಿಕೆ ಎನ್ನುವಂಥದ್ದು ಅಗತ್ಯ. ಜೊತೆಗೆ ಕುಟುಂಬ ಸ್ಥಾನ, ಈ ಕುಟುಂಬ ಸೌಖ್ಯ ಮತ್ತು ಕುಟುಂಬ ಸಾಮರಸ್ಯ ಇದನ್ನು ಕಾಪಾಡಿಕೊಳ್ಳುವಂಥದ್ದು ನಿಮಗೆ ಅತ್ಯಂತ ಅಗತ್ಯವಾದಂತಹ ಕರ್ಮವಾಗಿದೆ. ಆಯ 2 ಆದರೆ ವ್ಯಯ 8, ಅಂದರೆ ಸ್ವಲ್ಪ ನಷ್ಟವೇ ನಿಮ್ಮ ಪಾಲಿಗೆ ಕಂಡುಬರುತ್ತೆ. ಆರೋಗ್ಯ 6, ಅನಾರೋಗ್ಯ 4, ಇದರಲ್ಲಿ ಉತ್ತಮ ಫಲವೇ ಇದೆ. ರಾಜಪೂಜಾ 4 ಆದರೆ ರಾಜಕೋಪ 2, ಅಂದರೆ ಅಧಿಕಾರಿ ವರ್ಗದವರ ಸಹಾಯ ಸಹಕಾರ ಚೆನ್ನಾಗಿಯೇ ಇರುತ್ತೆ. ಸುಖ 6, ದುಃಖ 3 ಈ ಶುಭವನ್ನೇ ನೀವು ಕಾಣುತ್ತೀರಿ. ನಿರಂತರವಾಗಿ ನವಗ್ರಹರನ್ನು ಆರಾಧಿಸುವುದರಿಂದಲೂ ಶ್ರೀ ಲಕ್ಷ್ಮೀನಾರಾಯಣನ ಆರಾಧನೆಯಿಂದಲೂ ಭದ್ರಕಾಳಿಯ ಅನುಷ್ಠಾನ ಮತ್ತು ಆರಾಧನೆಯಿಂದಲೂ ಕುಂಭರಾಶಿಯವರು ಶುಭವನ್ನು ಕಾಣುತ್ತೀರಿ ಎನ್ನುವುದಾಗಿ ಹೇಳುತ್ತಾ, ಈ ಪರಾಭವ ನಾಮ ಸಂವತ್ಸರ ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.